ಯಾರ 50 ಎಕರೆ ಜಮೀನನ್ನ ಸರ್ಕಾರಿ ಜಾಗವನ್ನ ಎತ್ಕೊಂಡು ಹೋಗಿ ದಾನ ಮಾಡಿರೋ ಜಮೀನನ್ನ ಇವತ್ತು ಮಾಫಿಯಾಗಳು ತಗೊಂಡಿದಾರಲ್ಲ, ಅದು ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಆನ್ಸರ್ ಒಬ್ರು ಮಾಡ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಈಗಲೂ, ನಾನು ಮೊನ್ನೆನೇ ಹೇಳಿದ್ದೀನಿ, ಕಂದಾಯ ಸಚಿವರಿಗೆ ಹೇಳಿದ್ದೆ, ಈಗಲೂ ಇನ್ನೂ ಕೂಡ ಅವ್ರು ಏನು ನಿರ್ಧಾರನೂ ತಗೊಂಡಿಲ್ಲ, DC ಅವರು ಏನು ನಿರ್ಧಾರ ತಗೊಂಡಿಲ್ಲ. ನಾನು ಇನ್ನೂ ಒಂದ್ 2-3 ದಿವಸ ನೋಡ್ತೀನಿ. ಇವ್ರೇನು ನಿರ್ಣಯ ತಗೊಂಡಿಲ್ಲ ಅಂದ್ರೆ ನಾನು ಗವರ್ನರ್ ಹತ್ರ ಹೋಗ್ತೇನೆ, ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೇನೆ, ಪ್ರಧಾನ ಮಂತ್ರಿಗಳಿಗೂ ಬರೀತೇನೆ. ನಾನು ಒಂದು ಶಾಲೆ, ಏನು ಸರ್ಕಾರಿ ಶಾಲೆಗೆ ಕೊಟ್ಟಂತ ದಾನ 50 ಎಕರೆ, ಅದನ್ನ ತಗೊಂಡೋಗಿ ಯಾರೋ ಒಬ್ರು ಜಮೀನು ಹೊಡಿತಾರೆ ಅಂತಂದ್ರೆ ಏನಾಗ್ತಾ ಇದೆ ಈ ಸರ್ಕಾರದಲ್ಲಿ? ಅದಕ್ಕೆ ಆ ಅನ್ಯಾಯನ ನಾವು ನೋಡ್ಕೊಂಡು ತಡೆಯಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಅವರು ಯಾವುದೋ ಒಂದು ವಿಡಿಯೋ ಬಿಟ್ಬಿಟ್ರು ಅಂದ್ರೆ ನಾನು ಹೆದರ್ಕೊಳ್ಳೋವಂಥವನು ಅಲ್ಲ. ಇಲ್ಲಿ ಕ್ಲಿಯರ್ ಇದೆ, ನೀವೇನ್ ತೋರಿಸಿದ್ರು ನಾನೇನ್ ಕೇರ್ ಮಾಡಲ್ಲ. ಈ ವರ್ಷಕ್ಕೆ 20 ವರ್ಷ ಆಗ್ತಾ ಇದೆ ರಾಜಕಾರಣಕ್ಕೆ ಬಂದು. ಒಂದೇ ಒಂದು ಕಪ್ ಚುಕ್ಕೆ ತಗೊಂಡಿಲ್ಲ ಸುಧಾಕರ್. ಒಂದು ಕುಂಟೆ, 1 ಇಂಚ್ ಜಮೀನು ತಪ್ಪಾಗಿ ನಾನು ತಗೊಂಡಿಲ್ಲ, ತಪ್ಪು ಮಾಡಿಲ್ಲ. 1000 ಎಕರೆ ಈ ಕೈಯಲ್ಲಿ ಕೊಟ್ಟಿದ್ದೀನಿ ಬಡವರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ, ಅವ್ರ ಮುಖ ನೋಡಿಲ್ಲ, ಅವ್ರ ಪಕ್ಷ ನೋಡಿಲ್ಲ, ಅವ್ರ ಜಾತಿ ನೋಡಿಲ್ಲ, ಕೊಟ್ಟಿದ್ದೀನಿ.